ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆಯಲ್ಲಿ ಶಿವಾಜಿ ಜಯಂತಿ ಮೆರವಣಿಗೆಯ ಸಂದರ್ಭದಲ್ಲಿ ಮಸೀದಿಯಿಂದ ಕಲ್ಲು ತೂರಲಾಯಿತು, ಚಪ್ಪಲಿ ಎಸೆಯಲಾಯಿತು, ಜೊತೆಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇಷ್ಟು ದಿನಗಳ ಕಾಲ ಬೂದಿ ಮುಚ್ಚಿದ ಕೆಂಡದಂತಿತ್ತು ಬಾಗಲಕೋಟೆಯ ಪರಿಸ್ಥಿತಿ. ಈಗಲೂ ಕೂಡ ಧರ್ಮ ದಂಗಲ್ ಬಾಗಲಕೋಟೆಯಲ್ಲಿ ಮುಗಿದಿಲ್ಲ. ಈವರೆಗೂ ನಡೆದ 3 ದಿನಗಳ ಶಾಂತಿ ಸಭೆಗಳು ಕೂಡ ವಿಫಲ ಆಗಿದೆ. 3ನೇ ಶಾಂತಿ ಸಭೆಯಿಂದಲೂ ಕೂಡ ದೂರ ಉಳಿದಿದ್ದಾರೆ ಹಿಂದೂ ಮುಖಂಡರು. ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ಬಟ್ ಸಭೆಗೆ ಹೋಗಿಲ್ವಂತೆ. ಶಾಂತಿ ಸಂಯಮದಿಂದ ಇರೋದಕ್ಕೆ ಎಲ್ಲಾ ಸಮುದಾಯದವರಿಗೆ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ನಂತರ ಶಿವಾನುಭವ ಮಂಟಪದಲ್ಲಿ ಸಭೆ ಸೇರಿದ್ದ ಹಿಂದೂ ಮುಖಂಡರು ಸಭೆಯಲ್ಲಿ ಕೆಲ ನಿರ್ಣಯ ತೆಗೆದುಕೊಂಡಿದ್ದಾರಂತೆ. ಹಿಂದೂ ಮುಖಂಡರು ಫೆಬ್ರವರಿ 26ಕ್ಕೆ ಬಾಗಲಕೋಟೆ ಚಲೋ ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ. ಹಿಂದೂ ಸಂಘಟನೆಯವರು ಮಸೀದಿ ಅಧ್ಯಕ್ಷ ಮತ್ತು ಸದಸ್ಯರನ್ನ ಬಂಧಿಸೋ ತನಕ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನುವಂತಹ ಎಚ್ಚರಿಕೆ. ನಿಷೇಧಾಜ್ಞೆ ನಡುವೆಯೂ ಕೂಡ ಜಿಲ್ಲೆಗೆ ಹಿಂದೂ ಫೈರ್ ಬ್ರ್ಯಾಂಡ್ ಅನಿಸಿಕೊಂಡಿರುವ ಯತ್ನಾಳ್ ಎಂಟ್ರಿ ಕೊಡ್ತಿದ್ದಾರಂತೆ. ಬೆಳಗ್ಗೆ 11 ಗಂಟೆಗೆ ಬಾಗಲಕೋಟೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಎಂಟ್ರಿ ಕೊಡ್ತಾರೆ. ಗಾಯಾಳು ಹಿಂದೂ ಕಾರ್ಯಕರ್ತರ ಆರೋಗ್ಯವನ್ನ ಯತ್ನಾಳ್ ವಿಚಾರಿಸಲಿದ್ದಾರಂತೆ. ಬಳಿಕ ಘಟನಾ ಸ್ಥಳಗಳಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಬಾಗಲಕೋಟೆಯಲ್ಲಿ ಈ ಕ್ಷಣಕ್ಕೂ ಕೂಡ ಧರ್ಮ ದಂಗಲ್ ಮುಂದುವರಿತಾ ಇದೆ. ಹಿಂದೂ ಸಂಘಟನೆಯವರ ಆಕ್ರೋಶ ಏನಂದ್ರೆ, ಯಾರು ಕೃತ್ಯ ಎಸಗಿದಾರಲ್ಲ ಅವರ ಬಂಧನ ಆಗೋ ತನಕ ಕೂಡ ಹೋರಾಟ ಮುಂದುವರಿಸ್ತೀವಿ ಅಂತ. ಎನಿವೆ ಎರಡೂ ಧರ್ಮದವರಿಂದಲೂ ಕೂಡ ಸಂಧಾನ ಸಭೆಗಳಾಗ್ಬಿಡ್ಬೇಕು, ಒಗ್ಗಟ್ಟು ಪ್ರದರ್ಶನ ಆಗಬೇಕು ಅನ್ನುವಂಥ ಸತತ ಪ್ರಯತ್ನಗಳಾದರೂ ಕೂಡ 3 ಬಾರಿ ಎಲ್ಲವೂ ಕೂಡ ವಿಫಲ ಆಗಿದೆ. ಎನಿವೆ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರು ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ಸಭೆ ಏರ್ಪಾಡಾದ್ರೂ ಕೂಡ ಹಿಂದೂ ಮುಖಂಡರು ಅದಕ್ಕೆ ಗೈರಾಗೋ ಮೂಲಕ ಒಂದು ಸಂದೇಶ ಕೊಟ್ಟಿದ್ದಾರೆ, ಕೃತ್ಯ ಎಸಗಿದವರ ಬಂಧನ ಆಗಬೇಕು ಅಂತ. ಹಂಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಈ ಹೋರಾಟ ಅಥವಾ ಈ ಪರಿಸ್ಥಿತಿ ಯಾವ ಆಯಾಮ ತಲುಪುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇವತ್ತು ಯತ್ನಾಳ್ ಅವರು ಕೂಡ ಇದರ ಮಧ್ಯದಲ್ಲಿ ಬಾಗಲಕೋಟೆಗೆ ಎಂಟ್ರಿ ಕೊಡ್ತಿದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.